ಪ್ರತಿ ಹೆಣ್ಣು ಮಗಳ ಬದುಕನ್ನ ಸುಂದರವಾಗಿ ಕೊರಿಯೋಗ್ರಾಫಿ ಮಾಡೋದು ಓರ್ವ ತಂದೆ. ನನ್ನ ಮಗಳು ಹೀಗಿರ್ಬೇಕು, ಇಂಥ ಬಟ್ಟೆನೇ ಹಾಕ್ಬೇಕು, ಇಂಥ ಮನೆಗೆ ಮದುವೆ ಆಗಿ ಹೋಗ್ಬೇಕು ಅನ್ನೋ ಕನಸು ಕಾಣುವಂತ ಮೊದಲ ಹೀರೋ, ಮೊದಲ ಗೆಳೆಯ, ಮೊದಲ ಹಿತೈಷಿ ಅಪ್ಪ. ಆ ಅಪ್ಪನ ಮೌಲ್ಯವನ್ನ ಒಂದು ಪರ್ಫಾರ್ಮೆನ್ಸ್ ಮೂಲಕ ತುಂಬಾ ಕ್ಯೂಟ್ ಆಗಿ ಹೇಳಿರೋದು ನಮ್ಮ ಅರುಣ್ ಮಾಸ್ಟರ್ ಹಾಗೂ ಈ ಮಕ್ಕಳು. ಮಾಸ್ಟರ್, ಇದೊಂಥರ ಡ್ರೀಮ್ ಸೀಕ್ವೆನ್ಸ್ ತರ ಇತ್ತು ಮಾಸ್ಟರ್. ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು ಅರುಣ್ ಮಾಸ್ಟರ್ಗೆ ಪ್ಲೀಸ್. ಸಿಹಿ, ಈಗ ನಿಂಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟನಾ? ಚೂರು. ಅಮ್ಮ ಅಂದ್ರೆ ಜಾಸ್ತಿ ಇಷ್ಟನಾ? ಓಕೆ, ಚೂರು ಇಷ್ಟ ಇರೋ ಅಪ್ಪನ ಬಗ್ಗೆ ಏನ್ ಹೇಳ್ತೀಯಾ? ಅಪ್ಪ ನನ್ನ ಚೆನ್ನಾಗಿ ನೋಡ್ಕೊಂತಾರೆ, ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅಪ್ಪ ಅಂದ್ರೆ ಹ್ಯಾಪಿ. ಅಮ್ಮ ಅಂದ್ರೆ ಜಾಸ್ತಿ ಹ್ಯಾಪಿ. ಶಿ ಇಸ್ ವೆರಿ ಕ್ಲೋಸ್ ಟು ಅಮ್ಮ ಜಾಸ್ತಿ. ಯಾಕಂದ್ರೆ ಶೂಟಿಂಗ್ಗೆ, ಶೋಸ್ಗೆ, DKD ಪ್ರಾಕ್ಟೀಸ್ಗೆ ಎಲ್ಲ ಕಡೆ ಕರ್ಕೊಂಡೋಗೋದು ಯಾರು? ಅಮ್ಮ. ಅಮ್ಮ ಅಲ್ಲಿದಾರಲ್ಲ ಇವ ಅಮ್ಮ. ಅಯ್ಯೋ ಪಾಪ. ಮಾಮು, ಅಮ್ಮ ಅಂದ್ರೆ ನಿಂಗೆ ಎಷ್ಟು ಇಷ್ಟ ಹೇಳು? ಇಷ್ಟು ಇಷ್ಟನಾ ನಿಂಗೆ? ಯಾಕೆ? ಅಮ್ಮ ಹೊರಗಡೆ ಕರ್ಕೊಂಡು ಹೋಗೋದು, ಅಮ್ಮನೇ ಊಟ ಮಾಡಿಸೋದು, ಅಮ್ಮನೇ ಪ್ರೀತಿ ಮಾಡೋದು. ಅಮ್ಮ ಅಂದ್ರೆ ನನ್ನ ಲೈಫ್ ತರ. ಅಮ್ಮ ಅಂದ್ರೆ ನನ್ನ ಲೈಫ್ ತರ. ಇಷ್ಟು ಚಿಕ್ಕ ವಯಸ್ಸಲ್ಲಿ, ಇಷ್ಟು ಪುಟ್ಟ ಬಾಯಲ್ಲಿ ಎಂತ ದೊಡ್ಡ ಮಾತು. ಅಣ್ಣ, ಮೊನ್ನೆ ಒಂದು ಕುಟುಂಬ ಅವಾರ್ಡ್ಸ್ಗಿಂತ ಮುಂಚೆ ಒಂದು ಇವೆಂಟ್ ನಡೆಯುತ್ತೆ. ಆ ಇವೆಂಟ್ ಅಲ್ಲಿ ಒಂದು ತುಣುಕನ್ನ ನೋಡಿದೆ ಅಣ್ಣ. ಈ ಚಿಕ್ಕ ಹುಡುಗಿ ಬಗ್ಗೆ ನಂಗೆ ತುಂಬಾ ಗೌರವ ಜಾಸ್ತಿ ಆಯ್ತು. ಬಹಳ ಕಷ್ಟಕರವಾದಂತಹ ದಿನಗಳು ಅವರ ತಂದೆ ತಾಯಿಗೆ ಇದ್ದಾಗ ಆಕ್ಟಿಂಗ್ ಮೂಲಕ ಆ ಮನೆಯನ್ನ ಸಾಕಿದ್ದು ಈ ಪುಟ್ಟ ಪ್ರತಿಭೆ. ಇವತ್ತು ನಿಜ ಹೇಳ್ಬೇಕಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಆ ಮನೆಗೆ ತಾಯಿ ಆಗಿರೋದು ಈ ನಮ್ಮ ಸಿಹಿ. ಈ ಪುಟ್ಟ ದೇಹದಲ್ಲಿ, ಪುಟ್ಟ ಮೆದುಳಲ್ಲಿ ಎಷ್ಟು ವಿಷಯಗಳನ್ನ ಮಾಡ್ತಿದ್ದಾಳೆ ಅಂದ್ರೆ, ಅವಳು ಆ ಮನೆಗೆ ಬರೀ ಮಗಳಾಗಿಲ್ಲ, ಆ ಮನೆಗೆ ಒಬ್ಳು ತಾಯಿ ಆಗಿದ್ದಾಳೆ. ಆ ವಿಷಯ ಅವಳಿಗೆ ಗೊತ್ತಿಲ್ಲ. ಆಕ್ಚುಲಿ ಚಿಕ್ಕವಳು ಇರ್ಬೇಕಾದ್ರೆ ಮೆಜೆಸ್ಟಿಕ್ ಅಲ್ಲಿ ಬಂದು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಅವರ ತಂದೆ ತಾಯಿ ಎಲ್ಲ ಕೆಲಸ ಮಾಡ್ಬೇಕಾದ್ರೆ, ಇವತ್ತು ಆಕ್ಟಿಂಗ್ ನ ಮೂಲಕ, ಸೀರಿಯಲ್ಲು, ಧಾರಾವಾಹಿಗಳ ಮೂಲಕ ಆ ಮನೆಗೆ ಲಕ್ಷ್ಮಿಯಾಗಿ ನಿಂತಿರೋದು ನಮ್ಮೆಲ್ಲರ ಪ್ರೀತಿಯ ಸಿಹಿ. ಸಿಹಿ, ನೀನ್ ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ, ಆದ್ರೆ ನಿನ್ ಲೈಫಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದೀಯ. ಅದಕ್ಕೆ ನನ್ನ ಕಡೆಯಿಂದ ಒಂದು ಗ್ರ್ಯಾಂಡ್ ಸಲ್ಯೂಟ್ ನಿಂಗೆ. ಥ್ಯಾಂಕ್ ಯು ಅನು ಅಕ್ಕ. ಅಮ್ಮನ ಹತ್ರ ಕೇಳ. ಅಮ್ಮ, ನೀವೆಷ್ಟು ಲಕ್ಕಿ ಗೊತ್ತಾ, ಸಿಹಿ ಅಂತ ಮಗಳು ನಿಮ್ಗೆ ಸಿಕ್ಕಿರೋದು. ಈ ನಿಮ್ಮ ಮನೆಯ ಲಕ್ಷ್ಮಿ ಬಗ್ಗೆ, ಸಿಹಿ ಬಗ್ಗೆ ಒನ್ ವರ್ಡ್ ಏನಾದ್ರು ಹೇಳಿ ಪ್ಲೀಸ್. एक्चुअली लक्ष्मी है ये. ತುಂಬಾ ಕಷ್ಟ ಆಯ್ತು ಯೋಹನ್ಗೆ ಬಾತ್. एक्चुअली दूर है. 9 years दुख इसने सॉल्व कर दिया. ಸೀರಿಯಲ್ ನಾನು ಹುಷಾರಿಲ್ಲ ಅಂತೆ, ಮಮ್ಮ ಟೆನ್ಷನ್ ಮಾಡಬೇಡಿ, ನಾನು ಹೆಲ್ಪ್ ಮಾಡ್ತೀನಿ ಅಂತೆ. ಇಬ್ರು ಮಗಳು ತುಂಬಾ ಕೇರ್ ಮಾಡ್ತಾರೆ. ಲಕ್ಷ್ಮಿ ಆಕ್ಚುಲಿ ದೇವರೇ. ಅಯ್ಯೋ, एक्चुअली 2 years 3 years ಅಲ್ಲಿ ನೋಡಿಲ್ಲ. एक मैडम था, उसके सुबह जाके रात को. ಇವತ್ತು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಜಿ ಕನ್ನಡ. ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಲ್ಲ ಮನೆಯಲ್ಲಿ ಇಂಥ ಲಕ್ಷ್ಮಿ ಹುಟ್ಲಿ ಅಂತ ಹೇಳಿ. ಸಿಹಿ ಇಸ್ ರಿಯಲ್ ಇನ್ಸ್ಪಿರೇಷನ್. ಅಂದ್ರೆ ತಾಯಿನೇ ದೇವ್ರು ಅಂತ ನಾವು ಭಾವಿಸ್ತೀವಿ. ಆ ತಾಯಿ ಆ ಮಗು ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಎಂತ ಪರಿಸ್ಥಿತಿಯಿಂದ ಈ ಮಗಳು ಆ ಕುಟುಂಬವನ್ನ ಹೊರಗಡೆ ತಗೊಂಡ್ಬಂದಿರ್ತಾಳೆ. ಕೆಲವೊಮ್ಮೆ ಎಲ್ಲರಿಗೂ ದೇವರು ಪ್ರತ್ಯಕ್ಷವಾಗಿ ಕಾಣಲ್ಲ, ಬೇರೆ ಬೇರೆ ರೂಪದಲ್ಲಿ ನಮ್ಮ ಬದುಕಲ್ಲಿ ಬರ್ತಾರೆ. ಬಹುಶಃ ಇವರ ಬದುಕಲ್ಲಿ ಇವತ್ತು ದೇವರು ಸಿಹಿ ರೂಪದಲ್ಲಿ ಬಂದಿದ್ದಾರೆ. ಮೊನ್ನೆ ಕುಟುಂಬ ಅವಾರ್ಡ್ಸ್ ಅಲ್ಲಿ ರವಿ ಸರ್ ಒಂದ್ ಮಾತು ಹೇಳ್ತಾರೆ, ಕಳ್ಕೊಂಡಿರೋ ತಂದೆ ತಾಯಿನ ಈಕೆ ಅಪ್ಪುಗೆ ನನಗೆ ನೆನಪಿಸುತ್ತೆ ಅಂತ ಹೇಳಿ. ತುಂಬಾ ದೊಡ್ಡ ದೊಡ್ಡ ವಿಷಯಗಳು ಆಕೆ ಬಹಳ ಮುಗ್ಧವಾಗಿ ಮಾಡ್ಬಿಡ್ತಾಳೆ. ಆ ಮುಗ್ಧತೆಗೆ
ಆ ಭಗವಂತ ನೂರಾರು ಕಾಲ ಅವಳನ್ನ ಚೆನ್ನಾಗಿಟ್ಟಿರ್ಲಿ ಅಂತ ನಾವು ಆಶಿಸ್ತೀವಿ. ನಿಮ್ಗೆ ಎಲ್ಲ ಒಳ್ಳೇದಾಗತ್ತೆ, ಓಕೆನಾ? ಅಲ್ಲ ಸಿಹಿ? ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬೇಬಿ. ಲವ್ ಯು. ಅಣ್ಣ, ಈ ಕುಟುಂಬದ ಬಗ್ಗೆ, ನಮ್ಮ ಅರುಣ್ ಮಾಸ್ಟರ್ ಅವರ ಈ ಕೊರಿಯೋಗ್ರಫಿ ಬಗ್ಗೆ, ಸಿಹಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ತುಂಬ ಎಮೋಷನಲ್ ಆಗುತ್ತೆ ಅದು. ಪಾಪ ವಯಸ್ಸು ಏನು ವಯಸ್ಸು ಅಂತಲೂ ಗೊತ್ತಿಲ್ಲ ಆ ಮಗುಗೆ. ಅವ್ರ ತಾಯಿ ಕಾಲಿಗೆ ಬೀಳೋದು ಬೇಡ, ಹಂಗೆ ಮಾಡಬೇಡಿ ಮಾ, ದಯವಿಟ್ಟು ಹಂಗೆ ಮಾಡಬೇಡಿ. ಏನೇ ಆದರೂ ನೀವು ತಾಯಿ, ಯಾವಾಗ ತಾಯಿನೇ, ಜೊತೆಲಿ ಆ ಮಗು ನಿಮಗೆ ನೆರವಾಗಿ ಬಂದಿರೋದು ಅದು ದೇವ್ರಿಗೆ ಕೊಟ್ಟ ವರ. ಅದು ನಿಮಗೆ ಆ ದೇವ್ರಿಗೆ ಕೊಟ್ಟ ವರ. ಯಾಕಂದರೆ ದೊಡ್ಡವರು ಚಿಕ್ಕವ್ರ ಕಾಲು ಬೀಳಬೇಡ್ದು. ದಯವಿಟ್ಟು ಹಂಗೆ ಮಾಡಬೇಡಿ ಯಾವಾಗಲೂ. ನೀವು ದೇವ್ರಿಗೆ ಸಮಾನನೇ. ಓಕೆ, ನೀವು ಮಗುನ ಎತ್ತಿದ್ದೀರಾ, ಅದು ಯಾರ ಕೈಲೂ ಮಾಡೋಕ್ಕಲ್ಲಮ್ಮ. ಆ ಜನ್ಮ ಇದೆಯಲ್ಲ ಯಾವಾಗಲೂ ತಾಯಿ ತಂದೆ ತಾಯಿ ಜನ್ಮದಾತರು ಯಾತಿಗೆ ಅಂತೀವಿ ಅಂದರೆ ಅವ್ರು ಯಾವಾಗಲೂ ಶಾಶ್ವತ. ನಮಗೆ ಆ ಆಶೀರ್ವಾದ ಮಾಡ್ತಾ ಇರ್ಬೇಕು. ನೀವು ಆಶೀರ್ವಾದ ಮಾಡ್ತಾ ಇರ್ಬೇಕು ಅವ್ರಿಗೆ. ನಿಮ್ಮ ಆಶೀರ್ವಾದ ಮುಖ್ಯ, ಅವ್ರ ಬೆಳವಣಿಗೆಗೆ ನಿಮ್ಮ ಆಶೀರ್ವಾದ ಮುಖ್ಯ. ಅದರಿಂದ ಏನು ಯೋಚನೆ ಮಾಡಬೇಡಿ. ಪಾಪ ಎಮೋಷನಲ್ ಮಾಡಿಬಿಟ್ಟಿದ್ರೆ ನೋ ಪ್ರಾಬ್ಲಮ್. ಬಟ್ ಕಮಿಂಗ್ ಟು ತುಂಬ ಎಮೋಷನಲ್ ಆಗೋದು ಬೇಡ. ಲೈಟ್ ನೋಟ್ ಬಂದಿದ್ರೆ ಅರುಣ್ ಮಾಸ್ಟರ್ ತುಂಬ ಚೆನ್ನಾಗಿತ್ತು. ತುಂಬ ಎಮೋಷ್ನಲ್ ಆಗಿ ನೀವು ಬಂದಿದ್ದು ಆ ಮಕ್ಕಳಿಗೆ ಒಂದು ಏನಂದ್ರೆ ಆ ಒಂದು ಸೀಕ್ವೆನ್ಸ್ಲಿ ಎಷ್ಟು ಅದ್ಭುತವಾಗಿ ಸಮ್ ಫ್ಲಿಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅಮೇಝಿಂಗ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಸಿಹಿ, ಲವ್ ಯು. ಲವ್ ಯು ಟು ಸರ್. ಥ್ಯಾಂಕ್ ಯು. ಸೋ ಕ್ಯೂಟ್. Altogether, even if Kavya was looking at Rudra, it looked really, really nice. It looked brilliant. Extremely well done. I don't know, Kavya is so beautiful. Avaru nodbeku ansidru Shashank dance ಮಾಡುವಾಗ ಬರೀ ಅವನಿಗೆ ನೋಡಬೇಕು ಅನ್ಸುತ್ತೆ. He is such a good dancer. Thank you, ma'am. ಈಗ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ, ಇಟ್ ವಾಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ರಕ್ಷಿತಾ, ಯಾರನ್ನ ನೋಡಿದ್ರೋ ಗೊತ್ತಿಲ್ಲಮ್ಮ, ಆದ್ರೆ ನಾವೆಲ್ಲರೂ ಮಾತ್ರ ಅವ್ರನ್ನ ನೋಡ್ತಾ ಇದ್ವಿ. ಅಷ್ಟು ಅದ್ಭುತವಾಗಿತ್ತು. ಶಶಾಂಕ್ ಅದು ಏನು ಮಾಡ್ತಾರೆ ನಮಗೆ, ಐ ಡೋಂಟ್ ನೋ. ನಾನ್ ಡ್ಯಾನ್ಸರ್ ಅಂತೀರಾ ಕಾವ್ಯ ನಾನ್ ಡ್ಯಾನ್ಸರ್ ಥರನ ಕಾಣ್ತಾರೆ? ಇಲ್ಲ, ಈಕ್ವಲ್ ಆಗಿ ಗುಡ್ ಅವ್ರುವೆ. ಅಂಡ್ ರುದ್ರಾ ಮಾಸ್ಟರ್ ಹೇಳಿ ಕೊರಿಯೋಗ್ರಾಫರ್ 100% ಈವನ್ ಅವರು ಚೆನ್ನಾಗಿ ಮಾಡ್ತಾರೆ. ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ರೊಮ್ಯಾಂಟಿಕ್ ಆಗಿ ಮಾಡಿದ್ರು. ಸೂಪರ್. ಇಲ್ಲ ರುದ್ರ, ನಾ ಬೇರೆ ಅರ್ಥದಲ್ಲಿ ಹೇಳಿಲ್ಲ ರುದ್ರ, ನೀವು ಒಬ್ಬ ಟ್ರೂ ಆಕ್ಟರ್ ಆಗಿ ಮಾಡಿದೆ 100%. ಯಾಕಂದ್ರೆ ಇಟ್ಸ್ ನೆಸರಿ. ಈ ಸಾಂಗ್ಗೆ 3 ಜನ ಸೇರಿ ಮಾಡಿರೋದು, ಇಷ್ಟ್ರ ಮಟ್ಟಿಗೆ ಮಾಡಿರೋದು ಅಮೇಝಿಂಗ್ ಆಗಿತ್ತು. ಅಂಡ್ ಕಾವ್ಯ ಅವರೇ ಹಿಂಗೆ ಮಾಡಿ ತುಂಬಾ ಎತ್ತರಕ್ಕೆ ಬೆಳಿತೀರ. ಶಶಾಂಕ್, ಲವ್ ಯು. ಯು ಆರ್ ಸಮಥಿಂಗ್ ಯುನೀಕ್. ಬಟ್ ಏನ್ ಗೊತ್ತಾ, ಇದ್ರಲ್ಲಿ ನನ್ನ ಹೆಸರು ಇದೆ. ಹೆಂಗಣ್ಣ ಹೇಳಿ. ರುದ್ರ ಎಸ್, ಶಶಾಂಕ್ ಎಸ್, SRK. Yes, that's it. ಶಶಾಂಕ್, ರುದ್ರ, ಕಾವ್ಯ, SRK.